INDIA ಮೈತ್ರಿಕೂಟದಲ್ಲಿ ಖರ್ಗೆ ಮುಂದಿನ ಪಿಎಂ ಅಭ್ಯರ್ಥಿ ಅನ್ನೋದು ಪ್ರಸ್ತಾಪ ಆಗಿದೆ. ಮಲ್ಲಿಕಾರ್ಜುನ್ ಖರ್ಗೆ ಮುಂದಿನ ಪ್ರಧಾನಿ ಅನ್ನೋ ಮಾತು ಅಲ್ಲಿ ಕೇಳಿ ಬಂದಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಹೊಸ ಹುಮ್ಮಸ್ಸು ಈ ವಿಚಾರವಾಗಿ ಮೂಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಭಾರಿ ಬದಲಾವಣೆಯ ಲೆಕ್ಕಾಚಾರವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಹಾಕಿಕೊಳ್ತಿದ್ದಾರೆ. ಹಿಂದುಳಿದ ಮತ ಕ್ರೋಢೀಕರಣಕ್ಕೆ ಸಹಕಾರಿ ಅನ್ನುವಂತಹ ಆಲೋಚನೆ ರಾಜ್ಯ ನಾಯಕರದ್ದಾಗಿದೆ. ಕಾಂಗ್ರೆಸ್ ನಾಯಕರ ಮೇಲೆ ಹೆಚ್ಚಿನ ಸೀಟು ಗೆಲ್ಲಿಸುವಂತಹ ಹೊಣೆ ಕೂಡ ಸದ್ಯಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ಜಗದೀಶ್ ನೀಡ್ತಾರೆ. ಜಗದೀಶ್, ನಿನ್ನೆಯ ಇಂಡಿಯಾ ಮೈತ್ರಿಕೂಟದ ಸಭೆಯಲ್ಲಿ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿ ಮಾಡೋಣ ಅನ್ನೋ ವಿಷಯ ಚರ್ಚೆಗೆ ಬಂದಂತೆ ಈ ನಿಟ್ಟಿನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆಯಂತ? ಸಭಾ ನಿನ್ನೆ ಇಂಡಿಯಾ ಮೈತ್ರಿಕೂಟದ ಸಭೆ ನಡೀತಲ್ಲ, ಆ ಸಭೆಯಲ್ಲಿ ಖರ್ಗೆ ಅವರ ಹೆಸರು ಪ್ರಧಾನಿಯ ಹುದ್ದೆಗೆ ಏನಂದ್ರೆ ಪ್ರಸ್ತಾಪ ಆದ ನಂತರವೇ ಕರ್ನಾಟಕ ಕಾಂಗ್ರೆಸ್ನಲ್ಲೂ ಸಹಿತ ಒಂದು ರೀತಿಯ ಹೊಸ ಹುಮ್ಮಸ್ಸು. ಕಾರಣ ಇದೆ ಅದಕ್ಕೆ. ಅದೇನು ಅಂತಂದ್ರೆ, ಒಂದು ಕಾರ್ಯಕರ್ತರಲ್ಲಿ ಏನಂದ್ರೆ ಅತಿ ಹೆಚ್ಚಿನ ಹುಮ್ಮಸ್ಸು. ಯಾಕಂದ್ರೆ ಕರ್ನಾಟಕದ ಒಬ್ಬ ವ್ಯಕ್ತಿ ಪ್ರಧಾನಿ ಆಗ್ತಾರೆ ಅನ್ನುವಂತಹ ವಿಚಾರ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಏನಂದ್ರೆ ಸಂದೇಶ ರವಾನೆ ಮಾಡೋದಕ್ಕೆ ಅತಿ ದೊಡ್ಡ ಬೂಸ್ಟ್ ಅದು. ಮತ್ತೆ ಅದ್ರ ಜೊತೆಗೆ ಏನಂದ್ರೆ ಲೀಡರ್ಸ್ಗಳ ಲೆಕ್ಕಾಚಾರದಲ್ಲಿ ನೋಡ್ತಾ ಹೋದ್ರೆ ಲೀಡರ್ಸ್ಗಳು ಸಹಿತ ಅಂತಂದ್ರೆ ಹೆಚ್ಚಿನ ಸೀಟ್ಗಳನ್ನ ಗೆಲ್ಲಿಸಿಕೊಡ್ಬೇಕಾದಂತಹ ಅನಿವಾರ್ಯದ ಪರಿಸ್ಥಿತಿ ಈಗ ನಿರ್ಮಾಣವಾಗುತ್ತೆ. ಯಾಕಂದ್ರೆ ಈಗ ಸದ್ಯದ ಮಟ್ಟಿಗೆ ಕೇವಲ ಒಂದೇ ಒಂದು ಲೋಕಸಭಾ ಸೀಟ್ ಮಾತ್ರ ಇರುವಂತದ್ದು 28ರಲ್ಲಿ. ಅದನ್ನ ಕನಿಷ್ಠ ಪಕ್ಷ 15ರಿಂದ 20ರವರೆಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಅದಕ್ಕೆ ಈ ಒಂದು ಏನಂತಂದ್ರೆ ಅಭ್ಯರ್ಥಿಯ ಹೆಸರು ಘೋಷಣೆ ಇದೆ ಅಲ್ಲ, ಅಂದ್ರೆ ಅನ್ಅಫಿಷಿಯಲಿ ಒಳಗಡೆ ನಡೆದಿರುವಂತಹ ಚರ್ಚೆಯಲ್ಲಿ. ಹಾಗಾಗಿ ಇದು ಒಂದು ರೀತಿಯ ಬೂಸ್ಟ್ ಕೊಡುತ್ತೆ. ಆದ್ರೆ ಈಗ ಕೆಲವೊಂದು ಗೊಂದಲಗಳಿದಾವೆ. ಅಂದ್ರೆ ಈಗ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಯಾವ ರೀತಿ ಆಗುತ್ತೆ, ತದನಂತರ ಗೊಂದಲಗಳಾಗ್ತವೆ ಅಂತ, ಅವೆಲ್ಲವೂ ಸಹಿತ ಬಹುತೇಕ ಏನಂದ್ರೆ ಶಮನ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಅಲ್ಲಿ AICC ಅಧ್ಯಕ್ಷ ಮತ್ತೆ ಪ್ರಧಾನಿ ಹುದ್ದೆಯ ಆಕಾಂಕ್ಷಿಯಾಗಿರ್ತಕ್ಕಂತಹ ಮತ್ತೆ ಹುದ್ದೆಯ ಏನಂದ್ರೆ ಹೆಸರು ಪ್ರಸ್ತಾಪ ಆಗಿರ್ತಕ್ಕಂತಹ ವ್ಯಕ್ತಿಯ ಕರ್ನಾಟಕದವರಾಗಿರುವಂತಹ ಕಾರಣಕ್ಕಾಗಿ ಇದು ಒಂದು ರೀತಿಯ ಪ್ಲಸ್ ಆಗುತ್ತೆ. ಮತ್ತೆ ಅದರ ಜೊತೆಗೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕವನ್ನು ಹೊರತುಪಡಿಸಿ ನೀವು ತೆಲಂಗಾಣದಲ್ಲೂ ನೋಡ್ತಾ ಹೋದ್ರು ಸಹಿತ 17 ಲೋಕಸಭಾ ಕ್ಷೇತ್ರಗಳಿದಾವೆ. ಆ ಒಂದು ಕ್ಷೇತ್ರಗಳ ಮೇಲೂ ಸಹಿತ ಇದರ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಕರ್ನಾಟಕದ ವಿಚಾರವಾಗಿ ಏನಂತಂದ್ರೆ ಈಗಾಗಲೇ ಪ್ರಾಥಮಿಕವಾಗಿ ಯಾರೆಲ್ಲ ಏನಂತಂದ್ರೆ ಆಕಾಂಕ್ಷಿಗಳಿದ್ದಾರೆ ಅನ್ನುವಂತಹ ಲೆಕ್ಕಾಚಾರವನ್ನ ಈಗಾಗಲೇ DCM ಮತ್ತೆ CM ಇಬ್ರು ಸಹಿತ ಅದರ ಒಂದು ಪಟ್ಟಿನ ತೆಗೆದುಕೊಂಡು ಬಂದಿದ್ದಾರೆ. ಬಹುತೇಕ ಇವತ್ತು ಪ್ರಾಥಮಿಕವಾಗಿ ಆ ಒಂದು ಲೋಕಸಭಾ ಚುನಾವಣೆಯ ಅಭ್ಯರ್ಥಿಗಳ ಪಟ್ಟಿಯ ಏನಂದ್ರೆ ವಿಚಾರವಾಗಿ ಚರ್ಚೆ ಆಗುತ್ತೆ. ಈಗಿನಿಂದನೇ ಪ್ರಿಪರೇಷನ್ ಸ್ಟಾರ್ಟ್ ಆಗುತ್ತೆ. ವೀಕ್ಷಕರನ್ನು ಸಹಿತ ನೇಮಕ ಮಾಡುವಂತದ್ದು, ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತಡವನ್ನ ಹೇರಿ ಅದು ಜನರೇ ಕಾರ್ಯಕರ್ತರಿಂದ ಏನಂದ್ರೆ ಹೆಚ್ಚಿನ ಕೆಲಸವನ್ನ ಮಾಡಿಸಿ ಆ ಮೂಲಕವಾಗಿ ಅದನ್ನ ರಿಸಲ್ಟ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೂ ಸಹಿತ ರಾಜ್ಯದ ನಾಯಕರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಹಿಂದುಳಿದ ವರ್ಗದ ಮತಗಳ ಕ್ರೋಢೀಕರಣಕ್ಕೂ ಸಹಿತ ಈ ಒಂದು ಏನಂದ್ರೆ ವಿಚಾರ ಬಹಳಷ್ಟು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂತಹ ಲೆಕ್ಕಾಚಾರ ಈಗಾಗಲೇ ಚರ್ಚೆಗೆ ಗ್ರಾಸ್ ಆಗಿರುವಂತದ್ದು. ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.